ನಮ್ಮ ಮಕ್ಕಳಿಗೆ ಭತ್ತ ಎಲ್ಲಿ ಬೆಳೆಯುತ್ತದೆ, ನೀರು ಹೇಗೆ ಬಳಕೆ ಆಗುತ್ತೆ ಅನ್ನೋದು ಗೊತ್ತೇ ಇಲ್ಲ. ದಿವಸಕ್ಕೆ ಎಷ್ಟು ಲೀಟರ್ ನೀರು ಬಳಸ್ತೀರಿ ಅಂತಂದರೆ 5 ಲೀಟ್ರು 3 ಲೀಟ್ರು ಅಂತ ಬರೆಯುವ ಮಕ್ಕಳಿದ್ದಾರೆ. ಅದೇ ಮಕ್ಕಳು ರ್ಯಾಂಕ್ ಸ್ಟೂಡೆಂಟು ಆಗಿರ್ಬೋದು. ನದಿಯ ಹೆಸರು ಬರೆಯಿರಿ ಅಂತಂದರೆ ಪಾಠದಲ್ಲೆಲ್ಲೋ ಬಂದಿರುತ್ತೆ, ನೈಲ್ ನದಿ ಅಂತ ಬರೆದು ಬಿಡ್ತಾರೆ. ಕಾವೇರಿಯನ್ನು, ತುಂಗಭದ್ರವನ್ನು ಮರೆತು ಬಿಡ್ತಾರೆ. ಆನೆಯ ಮುಖ್ಯ ಆಹಾರಗಳು ಯಾವುದು ಅಥವಾ ಹುಲಿಯ ಆಹಾರ ಯಾವುದು ಅಂತ ಪ್ರಶ್ನೆ ಬಂದಾಗ ಹುಲಿಗೆ ಸದ್ಯಕ್ಕೆ ಮಸಾಲೆ ದೋಸೆ ಒಂದು ತಿನ್ನಿಸಿಲ್ಲ. ಅಂದರೆ ನಾನು ಹೇಳೋದೇನು ಅಂತಂದರೆ ಗೊತ್ತಿಲ್ಲ ನಮಗೆ. ಅಂದರೆ ಮನುಷ್ಯನ ಬಗ್ಗೆ ಇವರಿಗೆ ಗೊತ್ತಿದೆ, ಎಲ್ಲ ಅನೇಕ ಸಂಗತಿಗಳು ಗೊತ್ತಿದೆ. ಆದರೆ ಈ ಜೀವ ಸಂಕುಲಗಳ ಬಗ್ಗೆ, ಅರಣ್ಯಗಳ ಬಗ್ಗೆ ಅರಿವು ಇನ್ನೂ ಬರಬೇಕು. ಆದರೆ ಅದು ಪಠ್ಯದ ರೂಪದಲ್ಲಿ ಬರಬೇಕು ಅಂತಿಲ್ಲ, ಅದು ಜೀವನ ಕ್ರಮವಾಗಿ ಅದು ಬರಬೇಕಿತ್ತು. ಏಕೆ ನಾವು ನೀರು ಬಳಸ್ತಾ ಇದ್ದೀವಿ ಅಂತಂದರೆ ದಿನಕ್ಕೆ ನಾವು ಒಂದು 135-200 ಲೀಟ್ರು ನೀರು ಬಳಸ್ತಿರ್ತೀವಿ. ಆ ನೀರು ಎಲ್ಲಿಂದ ಬಂದಿರೋದೆ? ನಾನು ಬೋರ್ವೆಲ್ಲನ್ನು ತೆಗೆಸಿದ್ದು ಇದೇ ಬೆಂಗಳೂರಲ್ಲಿದ್ದರೆ 800-900 ಅಡಿ ಆಳದಿಂದ ನೀರು ಎತ್ತಾ ಇದ್ದೀನಿ. ಅದಕ್ಕೆ ಕರೆಂಟು ಜೋಗ ಜಲಪಾತದಿಂದ ಬಂದಿರಬೇಕು. ಬಹುಶಃ 450 ಕಿಲೋಮೀಟ್ರ್ ದೂರದಿಂದ ಕರೆಂಟ್ ಬಂದಿದೆ. ಆಳದಿಂದ ನೀರು ಎತ್ತಿದ್ದೀವಿ. ಬಳಸೋ ನೀರಿನ ಬಗ್ಗೆ ಮಿತವ್ಯಯ ಇರಬೇಕಿತ್ತು. ಅದು ಯಾವುದೂ ಗೊತ್ತೇ ಇಲ್ಲ, ಎಲ್ಲಿಂದ ನೀರು ಬರುತ್ತೆ. ಟ್ಯಾಂಕರಲ್ಲಿ ನೀರು ತರಿಸುವವರು ಕೂಡ ಆ ನೀರನ್ನು ಬಳಸುವಾಗ ಯಾವ ಮಿತವ್ಯಯ ಕಾಣೋದೇ ಇಲ್ಲ. ಮತ್ತು ನೀರಿನ ಬಗ್ಗೆ ಜಾಗೃತಿ, ಆ ಸಣ್ಣ ವಿಚಾರನ ಹೇಳೋದು, ನೀರಿನ ಬಗ್ಗೆ ಜಾಗೃತಿಯನ್ನೇ ನಾವು ಮಾಡಿರೋದಿಲ್ಲ. ಸೆಕೆಂಡಿಗೆ 1 ಹನಿ ಬಿದ್ದರೆ ವರ್ಷಕ್ಕೆ 15,000 ಲೀಟರ್ ನೀರು ಪೋಲಾಗುತ್ತೆ ಒಂದು ಸಣ್ಣ ನಲ್ಲಿಯಲ್ಲಿ. ಮಕ್ಕಳಿಗೆ ಪಾಠ ಪಠ್ಯಗಳೆಲ್ಲ ಅಡುಗೆ ಮನೆಯಿಂದ ಶುರುವಾಗಿ, ಜಗುಲಿಯಿಂದ ಶುರುವಾಗಿ, ಹಿತ್ತಲಿಂದ ಶುರುವಾಗಿ ಎಲ್ಲ ಕಡೆ ಇದೆ. ಆದರೆ ಅದನ್ನು ಹೇಳುವ ವ್ಯವಧಾನ ಹಿರಿಯರಿಗಿಲ್ಲ ಅಂತ ಕಾಣುತ್ತೆ. ಅವಸರದ ಬದುಕಿನಲ್ಲಿ ನಾವೇನೋ ಮಾಡೋಕ್ಕೆ ಹೊರಟಿದ್ದೀವಿ. ಇದರಲ್ಲಿ ಮಕ್ಕಳಿಗೆ ಒಂದು ಆಸಕ್ತಿ ಮೂಡಿಸಿದರೆ ಅವರು ಈ 10 ಪ್ರಶ್ನೆಗಳಲ್ಲಿ ಉತ್ತರ ಯಾವುದೋ ಕಂಡುಕೊಳ್ತಿದ್ರು.